ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಕ್ರಮದಲ್ಲಿರುವಂತಹ 2ನೇ ಅಧ್ಯಾಯದಲ್ಲಿ ಕುಟುಂಬ ಮತ್ತು ವಿವಾಹ ಸಂಸ್ಥೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅಧ್ಯಯನ ಮಾಡಲಿಕ್ಕಿದೆ. ಈಗಾಗಲೇ ವಿವಾಹ ಸಂಸ್ಥೆಯಲ್ಲಿ ಇತ್ತೀಚೆಗೆ ಏನೇನು ಬದಲಾವಣೆಗಳಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರಿ. ಇವತ್ತು ಇನ್ನೊಂದು ಮೂಲಭೂತ ಸಂಸ್ಥೆ, ಮಾನವ ಸಮಾಜದ ಮೂಲಭೂತ ಸಂಸ್ಥೆ ಕುಟುಂಬದಲ್ಲಿ ಏನೇನು ಬದಲಾವಣೆಗಳಾಗಿದೆ ಆಧುನಿಕ ಕಾಲದಲ್ಲಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಕುಟುಂಬದಲ್ಲಿ ಇತ್ತೀಚೆಗೆ ಆಗಿರುವಂತಹ ಬದಲಾವಣೆಗಳು ಯಾವ್ಯಾವುದು ಅಂತ. ದ ರೀಸೆಂಟ್ ಚೇಂಜಸ್ ಇನ್ ದ ಇನ್ಸ್ಟಿಟ್ಯೂಷನ್ ಆಫ್ ಫ್ಯಾಮಿಲಿ. ಮಾನವ ಸಮಾಜವು ಪರಿವರ್ತನಾಶೀಲವಾದದ್ದು. ಅಂದರೆ ಸಮಾಜ ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಆದ್ದರಿಂದ ಸಮಾಜದಲ್ಲಿರುವ ಸಂಘ ಸಂಸ್ಥೆಗಳೂ ಕೂಡ ಕಾಲಕಾಲಕ್ಕೆ ಬದಲಾಗ್ತಾನೇ ಇರ್ತವೆ. ಹೀಗಾಗಿ ಸಮಾಜದ ಮೂಲಭೂತ ಸಂಸ್ಥೆಯಾದಂತಹ ಕುಟುಂಬದಲ್ಲಿಯೂ ಸಹ ಬದಲಾವಣೆಗಳು ಸ್ವಾಭಾವಿಕವಾಗಿಯೇ ಕಂಡುಬರುತ್ತೆ. ಔದ್ಯಮಿಕ ಸಮಾಜದಲ್ಲಿ ಕುಟುಂಬ ಸಂಸ್ಥೆಯಲ್ಲಿ ನಾವು ಕ್ರಾಂತಿಕಾರಕ ಬದಲಾವಣೆಗಳಾಗಿರೋದನ್ನು ಗಮನಿಸಬಹುದು. ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕುಟುಂಬ ವ್ಯವಸ್ಥೆಯಲ್ಲಿ ತೀವ್ರ ಬದಲಾವಣೆಗಳಾಗಿದೆ. ಆದರೆ ಆರ್ಥಿಕವಾಗಿ ಮುಂದುವರಿಯುತ್ತಿರುವಂತಹ ರಾಷ್ಟ್ರವಾದ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಕುಟುಂಬ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಅಷ್ಟೊಂದು ತೀವ್ರಗತಿಯಲ್ಲಿ ಆಗ್ತಾ ಇಲ್ಲ. ಬದಲಾವಣೆಗಳಾಗ್ತಾ ಇದೆ, ನಿಧಾನವಾಗಿ ಬದಲಾವಣೆ ಆಗ್ತಾ ಇದೆ. ತುಂಬ ಶೀಘ್ರವಾದ ಬದಲಾವಣೆಗಳೇನು ಕಂಡು ಬರ್ತಾ ಇಲ್ಲ. ನಮ್ಮ ದೇಶದಲ್ಲಿ ನಗರ ಸಮುದಾಯಗಳಿಗಿಂತ ಗ್ರಾಮೀಣ ಮತ್ತು ಆದಿವಾಸಿ ಸಮುದಾಯಗಳ ಕುಟುಂಬ ವ್ಯವಸ್ಥೆಯಲ್ಲಿ ಪರಿವರ್ತನೆಗಳು ನಿಧಾನವಾಗಿ ಆಗ್ತಾ ಇದೆ. ಅಂದರೆ ನಗರಗಳಲ್ಲಿರುವಂತಹ ಕುಟುಂಬಗಳಲ್ಲಿ ಬೇಗ ಬದಲಾವಣೆಗಳು ಕಂಡುಬರುತ್ತೆ. ಆದರೆ ಆದಿವಾಸಿ ಮತ್ತು ಗ್ರಾಮೀಣ ಸಮುದಾಯಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳಲ್ಲಿ ಅಂತಹ ವಿಶೇಷ ಬದಲಾವಣೆಗಳೇನು ಬೇಗನೆ ಕಂಡುಬರೋದಿಲ್ಲ ಅಂತ. ಯಾಕೆ ಅಂದರೆ ಅವರ ಅನಕ್ಷರತೆ ಅದಕ್ಕೆ ಕಾರಣ ಆಗಿರಬಹುದು. ಕುಟುಂಬ ಸಂಸ್ಥೆಯಲ್ಲಿ ಉಂಟಾಗುವಂತಹ ಬದಲಾವಣೆಗಳು ಇಡೀ ಸಮಾಜದಲ್ಲಿ ಬದಲಾವಣೆಗಳನ್ನು ತರ್ತವೆ. ಏಕೆಂದರೆ ಕುಟುಂಬ ಮಾನವ ಸಮಾಜದ ಕೇಂದ್ರ ಬಿಂದು ಮತ್ತು ಮೂಲ ಸಂಸ್ಥೆ ಅಂತ ಕರೆಸ್ಕೊಳ್ಳುತ್ತೆ. ಈಗ ಬನ್ನಿ, ಆಧುನಿಕ ಸಮಾಜದಲ್ಲಿ ಕುಟುಂಬ ಸಂಸ್ಥೆಯಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಬದಲಾವಣೆಗಳನ್ನು ನಾವು 2 ರೀತಿಯಲ್ಲಿ ಅಧ್ಯಯನ ಮಾಡಬಹುದು ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಯಾವ 2 ರೀತಿಯಲ್ಲಿ ಅಂದರೆ ಕುಟುಂಬದ ರಚನೆಯಲ್ಲಿ ಆಗಿರುವ ಬದಲಾವಣೆಗಳು ಮತ್ತು ಕುಟುಂಬದ ಕಾರ್ಯದಲ್ಲಿ ಆಗಿರುವಂತಹ ಬದಲಾವಣೆಗಳು. 2 ಪ್ರಕಾರದಲ್ಲಿ ಬದಲಾವಣೆಗಳಾಗಿದೆ. ರಚನೆಯಲ್ಲಿಯೂ ಬದಲಾವಣೆಗಳಾಗಿದೆ, ಕುಟುಂಬ ನಿರ್ವಹಿಸುವಂತಹ ಕಾರ್ಯಗಳಲ್ಲೂ ಬದಲಾವಣೆಯಾಗಿದೆ. ಬನ್ನಿ, ಯಾವ ಯಾವ ಬದಲಾವಣೆಗಳಾಗಿದೆ ಅಂತ ತಿಳ್ಕೊಳ್ಳೋಣ. ಮೊದಲು ಕುಟುಂಬದ ರಚನೆಯಲ್ಲಿ ಏನೇನು ಬದಲಾವಣೆಗಳಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಂಬರ್ 1, ಕುಟುಂಬದ ರಚನೆಯಲ್ಲಿ ಆಗಿರುವಂತಹ ಬದಲಾವಣೆಗಳು. ದ ಚೇಂಜಸ್ ಇನ್ ದ ಸ್ಟ್ರಕ್ಚರ್ ಆಫ್ ದ ಫ್ಯಾಮಿಲಿ. ಪ್ರಾಚೀನ ಕಾಲದ ಕುಟುಂಬಗಳಿಗೆ ಹೋಲಿಸಿದರೆ ಆಧುನಿಕ ಕಾಲದ ಕುಟುಂಬಗಳ ರಚನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದನ್ನು ನಾವು ಗಮನಿಸಬಹುದು. ಹಾಗಾದರೆ ಏನೇನು ಬದಲಾವಣೆಗಳಾಗಿದೆ? ಕುಟುಂಬ ಸಂಸ್ಥೆಯ ರಚನೆಯಲ್ಲಿ ಆಗಿರುವ ಬದಲಾವಣೆಗಳು, ಪ್ರಮುಖ ಬದಲಾವಣೆಗಳು ಹೀಗಿವೆ. ಯಾವ್ಯಾವುದು? ಮೊದಲು ಪಾಯಿಂಟ್ಸ್ ಅನ್ನು ನೋಡ್ಕೊಳ್ಳೋಣ, ನಂತರ ಚರ್ಚೆ ಮಾಡೋಣ. ನಂಬರ್ 1, ಕುಟುಂಬವು ಗಾತ್ರದಲ್ಲಿ ಚಿಕ್ಕದಾಗ್ತಾ ಇದೆ. ನಂಬರ್ 2, ಕುಟುಂಬದ ಸದಸ್ಯರ ಸಂಬಂಧಗಳಲ್ಲಿ ಬದಲಾವಣೆಯಾಗಿದೆ. ನಂಬರ್ 3, ಕುಟುಂಬದ ಅಧಿಕಾರದಲ್ಲಿ ಬದಲಾವಣೆಯಾಗಿದೆ. ನಂಬರ್ 4, ಕೌಟುಂಬಿಕ ನಿಯಮಗಳು ಮಹತ್ವ ಕಳೆದುಕೊಳ್ತಾ ಇವೆ. ನಂಬರ್ 5, ದುಡಿಮೆಯ ಕ್ಷೇತ್ರಕ್ಕೆ ಸ್ತ್ರೀಯರ ಪ್ರವೇಶವಾಗಿದೆ. ಇದೆಲ್ಲ ಕುಟುಂಬದ ರಚನೆಯಲ್ಲಿ ಆಗಿರುವಂತಹ ಬದಲಾವಣೆಗಳು. ಏನೇನಾಗಿದೆ ಬದಲಾವಣೆಗಳು ಒಂದೊಂದಾಗಿ ತಿಳ್ಕೊಳ್ಳೋಣ. ನಂಬರ್ 1, ಕುಟುಂಬವು ಗಾತ್ರದಲ್ಲಿ ಚಿಕ್ಕದಾಗಿದೆ. ಇಟ್ ಹ್ಯಾಸ್ ಬಿಕಮ್ ವೆರಿ ಸ್ಮಾಲ್ ಇನ್ ಸೈಜ್ ಅಂತ. ಆಧುನಿಕ ಕಾಲದ ಕುಟುಂಬವು ಗಾತ್ರದಲ್ಲಿ ಚಿಕ್ಕದಾಗ್ತಾ ಇದೆ. ಮೊದಲಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಅವಿಭಕ್ತ ಕುಟುಂಬಗಳಿತ್ತು. ಹಾಗಾಗಿ ಗಾತ್ರದಲ್ಲಿ ದೊಡ್ಡದಾಗಿದ್ವು, ಸದಸ್ಯರ ಸಂಖ್ಯೆ ಹೆಚ್ಚಾಗಿತ್ತು. ಆದರೆ ಇಂದಿನ ಉದ್ದಿಮೆ ಪ್ರಧಾನವಾದ ಸಮಾಜದಲ್ಲಿ ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ವಿಭಕ್ತ ಕುಟುಂಬಗಳು ಅಸ್ತಿತ್ವಕ್ಕೆ ಬಂದಿವೆ. ಹೀಗಾಗಿ ಸ್ವಾಭಾವಿಕವಾಗಿಯೇ ಗಾತ್ರ ಚಿಕ್ಕದಾಗಿದೆ, ವಾಸಿಸುವ ಸದಸ್ಯರ ಸಂಖ್ಯೆ ಕಡಿಮೆಯಾಗಿದೆ. ಇದಲ್ಲದೇನೆ ಹಿಂದಿನ ಕಾಲದಲ್ಲಿ ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆನೂ ಜಾಸ್ತಿ ಇರ್ತಿತ್ತು. ವಿಭಕ್ತ ಕುಟುಂಬಗಳನ್ನೇ ತಗೊಂಡ್ರೂ ಕೂಡ ಮಕ್ಕಳ ಸಂಖ್ಯೆ ಜಾಸ್ತಿ ಇರ್ತಿತ್ತು. 4 ಜನ 6 ಜನ ಮಕ್ಕಳು ಇರ್ತಾ ಇದ್ರು. ಆದರೆ ಇವತ್ತು ಮಕ್ಕಳ ಸಂಖ್ಯೆಯೂ ಕಡಿಮೆಯಾಗಿದೆ. ಒಂದೇ ಮಗು ಅಥವಾ 2 ಮಕ್ಕಳು ಒಂದು ಕುಟುಂಬದಲ್ಲಿರೋದ್ರಿಂದ ಸದಸ್ಯರ ಸಂಖ್ಯೆ ಕಡಿಮೆಯಾಗಿದೆ.
ಈ ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಪ್ರಮುಖ ಕಾರಣ ಅಂದರೆ ಸ್ತ್ರೀಯರು ಶಿಕ್ಷಿತರಾಗಿರೋದು, ಸ್ತ್ರೀಯರು ಉದ್ಯೋಗಕ್ಕೆ ಹೋಗ್ತಾ ಇರೋದು, ಸ್ತ್ರೀಯರು ಶಿಕ್ಷಿತರಾಗಿರೋದು. ಸೊ ಸ್ತ್ರೀ ಶಿಕ್ಷಣದಿಂದಾಗಿ ಇವತ್ತು ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ. ಇನ್ನು ವೈಯಕ್ತಿಕ ಸ್ವಾತಂತ್ರ್ಯ ಹೆಚ್ಚಾಗಿರುತ್ತೆ ಅನ್ನೋ ಕಾರಣದಿಂದ ಬಹಳಷ್ಟು ಜನ ಇವತ್ತು ವಿಭಕ್ತ ಕುಟುಂಬಗಳಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ವಿಭಕ್ತ ಕುಟುಂಬಗಳನ್ನೇ ಇಷ್ಟಪಡೋದ್ರಿಂದ ಸ್ವಾಭಾವಿಕವಾಗಿ ಕುಟುಂಬದ ಗಾತ್ರ ಚಿಕ್ಕದಾಗ್ತಾ ಇದೆ. ಹೀಗೆ ಮೊದಲಿನ ಕಾಲದ ಕುಟುಂಬಗಳಿಗೆ ಹೋಲಿಸಿದ್ರೆ ಇಂದಿನ ಕಾಲದ ಕುಟುಂಬಗಳು ಗಾತ್ರದಲ್ಲಿ ಚಿಕ್ಕದಾಗ್ತಾ ಇವೆ. ಇನ್ನು ಎರಡನೇದಾಗಿ ಸದಸ್ಯರ ಸಂಬಂಧಗಳಲ್ಲಿ ಬದಲಾವಣೆ ಆಗಿದೆ. ಇದನ್ನು ನಾವು ಮೇಲ್ನೋಟಕ್ಕೂ ಕೂಡ ಗಮನಿಸಬಹುದು. ಮೊದಲಿದ್ದಂತಹ ಅನ್ಯೋನ್ಯ ಸಂಬಂಧಗಳು ಇವಾಗ ಕುಟುಂಬದ ಸದಸ್ಯರ ನಡುವೆ ಕಂಡು ಬರೋದಿಲ್ಲ. ಇಂದಿನ ಕಾಲದಲ್ಲಿ ಕೌಟುಂಬಿಕ ಸಂಬಂಧಗಳು ಪರಿವರ್ತನೆಯಾಗ್ಬಿಟ್ಟಿದೆ. ಮೊದಲಿನ ಕಾಲದ ಕುಟುಂಬದ ಸದಸ್ಯರ ನಡುವೆ ಕಂಡುಬರ್ತಾ ಇದ್ದಂತಹ ಅನ್ಯೋನ್ಯತೆ, ಹೊಂದಾಣಿಕೆ, ಸಾಮರಸ್ಯ, ಪ್ರೀತಿ, ವಾತ್ಸಲ್ಯ, ತ್ಯಾಗ, ಸಹನೆ, ಸಹಕಾರ ಮೊದಲಾದ ಜೀವನ ಮೌಲ್ಯಗಳು ಈಗಿನ ಕುಟುಂಬದ ಸದಸ್ಯರ ನಡುವೆ ಕಂಡುಬರ್ತಾ ಇಲ್ಲ. ಮೊದಲು ಸಹೋದರರು ಒಬ್ಬರಿಗೊಬ್ಬರು ಏನನ್ನಾದರೂ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿರ್ತಾ ಇದ್ರು. ಅಷ್ಟೊಂದು ತ್ಯಾಗ ಮನೋಭಾವನೆ, ಅಷ್ಟೊಂದು ಇನ್ನೊಬ್ಬರ ಮೇಲೆ ಪ್ರೀತಿ, ಸಹಕಾರ ಇರ್ತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ತ್ಯಾಗ ಮಾಡುವ ಮನೋಭಾವನೆಯಂತೂ ಇಲ್ಲ. ಈಗ ನೋಡಿ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿದ್ರು ಅಂತ ಓದ್ತೀವಿ. ಅಂತಹ ಸಹೋದರತೆಯ ಮನೋಭಾವ ಈಗಿನ ಸಹೋದರರಲ್ಲಿಲ್ಲ. ಹಾಗೊಂದು ವೇಳೆ ಇದ್ದಿದ್ರೆ ಅಣ್ಣನಿಂದ ತಮ್ಮನ ಕೊಲೆ, ತಮ್ಮನಿಂದ ಅಣ್ಣನ ಕೊಲೆ ಅನ್ನೋ ಸುದ್ದಿಗಳನ್ನು ಓದಬೇಕಾಗಿರಲಿಲ್ಲ. ಸಂಬಂಧಗಳು ಶಿಥಿಲವಾಗ್ತಾ ಇದೆ. ಅಲ್ಲದೇನೆ ಇವಾಗ ಪತಿ ಪತ್ನಿಯರ ನಡುವೆ, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಅಂತರ ಹೆಚ್ಚಾಗ್ತಾ ಇದೆ. ಈ ರೀತಿ ಅಂತರ ಹೆಚ್ಚಾಗ್ತಾ ಹೋದ್ರೆ ಏನಾಗುತ್ತೆ? ಕುಟುಂಬದಲ್ಲಿ ಭಿನ್ನ ಅಭಿಪ್ರಾಯ, ಅಶಾಂತಿ, ಘರ್ಷಣೆಗಳೇ ಹೆಚ್ಚಾಗ್ಬಿಡುತ್ತೆ. ಆಧುನಿಕ ಕಾಲದಲ್ಲಿ ಪುರುಷ ಪ್ರಾಧಾನ್ಯತೆ ಕಡಿಮೆಯಾಗಿ ಸ್ತ್ರೀಯರಿಗೂ ಸಮಾನ ಸ್ವಾತಂತ್ರ್ಯಾವಕಾಶಗಳು ಸಿಗ್ತಾ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸಂಬಂಧಗಳಲ್ಲಿ ಬದಲಾವಣೆಯಾಗಿದೆ. ಏನು ಬದಲಾವಣೆ ಇದೆ? ಸ್ತ್ರೀಯರಿಗೂ ಕೂಡ ಇವಾಗ ಸ್ವಲ್ಪ ಮಹತ್ವ ಸಿಗ್ತಾ ಇದೆ. ಕುಟುಂಬಗಳಲ್ಲಿ ಸ್ತ್ರೀಯರ ಸ್ಥಾನಮಾನದಲ್ಲಿ ಸುಧಾರಣೆಗಳಾಗಿವೆ. ಅವರ ಅಭಿಪ್ರಾಯಗಳಿಗೂ ಮನ್ನಣೆ ಸಿಗ್ತಾ ಇದೆ. ಮೊದಲಿನ ಕಾಲದಲ್ಲಿ ಹೆಣ್ಮಕ್ಳ ಅಭಿಪ್ರಾಯವನ್ನೇ ಕೇಳ್ತಾ ಇರಲಿಲ್ಲ. ಎಂತಹ ಮಹತ್ವದ ವಿಷಯಗಳನ್ನು ನಿರ್ಧಾರ ಮಾಡುವಾಗಲೂ ಕೂಡ ಕುಟುಂಬದ ಪುರುಷ ಸದಸ್ಯರೇ ನಿರ್ಧಾರ ಮಾಡಿಬಿಡ್ತಾ ಇದ್ರು. ಹೆಣ್ಮಕ್ಳನ್ನ ಏನೂ ಕೇಳ್ತಾ ಇರಲಿಲ್ಲ. ಇವಾಗ ಬದಲಾವಣೆಯಾಗಿದೆ. ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಸ್ಥಾನಮಾನಗಳು ಸಿಗ್ತಾ ಇದೆ. ಅವರ ಅಭಿಪ್ರಾಯಗಳಿಗೂ ಈಗ ಮನ್ನಣೆ ಇದೆ. ಸ್ತ್ರೀಯರು ತಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಇವತ್ತು ತಿಳ್ಕೊಂಡಿದ್ದಾರೆ. ಹೀಗೆ ಈಗಿನ ಕುಟುಂಬದ ಸದಸ್ಯರ ನಡುವಿನ ಸಂಬಂಧಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರೋದನ್ನು ನಾವು ಕಾಣಬಹುದು. ನಂಬರ್ 3, ಕುಟುಂಬದ ಅಧಿಕಾರದಲ್ಲಿ ಬದಲಾವಣೆಯಾಗಿದೆ. ನೋಡಿ, ಕುಟುಂಬದ ಅಧಿಕಾರದಲ್ಲಿ ಏನು ಬದಲಾವಣೆಯಾಗಿದೆ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲಿನ ಕಾಲದಿಂದಲೂ ನಮ್ಮಲ್ಲಿ ಪುರುಷ ಪ್ರಾಧಾನ್ಯತೆ ಇದೆ. ಪುರುಷರಿಗೆ ಹೆಚ್ಚಿನ ಅಧಿಕಾರ, ಸ್ಥಾನಮಾನ ಇದೆ. ಹಾಗಂತ ಹೇಳಿ ಇವಾಗ ಪುರುಷ ಪ್ರಾಧಾನ್ಯತೆ ಇಲ್ಲ ಅಂತಲ್ಲ. ಆಧುನಿಕ ಕುಟುಂಬದಲ್ಲಿಯೂ ಸಹ ಪುರುಷರಿಗೇನೆ ಹೆಚ್ಚು ಪ್ರಾಧಾನ್ಯತೆ ಇದೆ. ಆದರೆ ಈಗಿನ ಕುಟುಂಬಗಳನ್ನು ನಾವು ಸಂಪೂರ್ಣವಾಗಿ ಪಿತೃಪ್ರಧಾನ ಕುಟುಂಬಗಳು ಅಂತ ಕರೀಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಸ್ತ್ರೀ ಪುರುಷರಿಬ್ಬರಿಗೂ ಸಮಾನ ಸ್ಥಾನಮಾನಗಳಿವೆ. ಸೊ ಇವುಗಳನ್ನು ಇವಾಗ ನಾವು ಪುರುಷ ಪ್ರಧಾನ ಕುಟುಂಬಗಳು ಅಂತ ಕರೆಯೋದಿಲ್ಲ. ಉಭಯ ಪ್ರಧಾನ ಕುಟುಂಬಗಳು ಅಂತ ಕರೀತಾರೆ. ಈಕ್ವಲಿಟೇರಿಯನ್ ಫ್ಯಾಮಿಲೀಸ್ ಅಂತ. ಯಾಕೆ ಅಂದರೆ ದರ್ ಈಸ್ ಈಕ್ವಲ್ ಪವರ್ ಫಾರ್ ಬೋತ್ ಮೆನ್ ಆ್ಯಂಡ್ ವಿಮೆನ್ ಇನ್ ಫ್ಯಾಮಿಲೀಸ್ ಟುಡೇ. ಆಧುನಿಕ ಕಾಲದ ಸಮಾಜದಲ್ಲಿ ಇಬ್ಬರಿಗೂ ಕೂಡ ಸರಿಸಮಾನ ಸ್ಥಾನಮಾನಗಳಿದೆ. ಇಂದಿನ ಕುಟುಂಬಗಳಲ್ಲಿ ಮಕ್ಕಳಿಗೂ ಸಹ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಇದೆ. ಬರೀ ಸ್ತ್ರೀ ಪುರುಷರಿಗೆ ಮಾತ್ರ ಸಮಾನ ಅವಕಾಶಗಳಿಲ್ಲ, ಮಕ್ಕಳಿಗೂ ಕೂಡ ಇವಾಗ ಸ್ವತಂತ್ರ ಅವಕಾಶಗಳಿದೆ. ಯಾವುದಕ್ಕೆ? ತಮ್ಮ ಅಭಿಪ್ರಾಯಗಳನ್ನು, ಕುಟುಂಬದ ವಿಷಯಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇದೆ. ಹೀಗಾಗಿ ಕಿರಿಯ ಸದಸ್ಯರೂ ಸಹ ಈಗ ಧೈರ್ಯದಿಂದ, ಯಾವುದೇ ಹಿಂಜರಿಕೆ ಇಲ್ಲದೆ ಹಿರಿಯರೊಂದಿಗೆ ವರ್ತಿಸಬಹುದು, ಚರ್ಚಿಸಬಹುದಾಗಿದೆ. ಮೊದಲಿನ ಕಾಲದಲ್ಲಿ ಹಿರಿಯರ ಮುಂದೆ ನಿಂತು ಮಾತಾಡಲಿಕ್ಕೂ ಕೂಡ ಕಿರಿಯ ಸದಸ್ಯರು ಹೆದರ್ತಾ ಇದ್ರು. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ, ಬದಲಾವಣೆ ಆಗಿದೆ. ಇದಲ್ಲದೇನೆ ಆಸ್ತಿಯ ಹಕ್ಕುಗಳ ಬಗ್ಗೆಯೂ ಕೂಡ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ಈಗ ಸ್ತ್ರೀಯರಿಗೂ ಸಹ ತಂದೆಯ ಆಸ್ತಿಯಲ್ಲಿ ಪುರುಷರಷ್ಟೇ ಅಧಿಕಾರ ಇದೆ. ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಹೆಣ್ಣುಮಕ್ಕಳಿಗೂ ಕೂಡ ಸರಿಸಮಾನ ಪಾಲನ್ನ ಕೊಡ್ತಾ ಇದ್ದಾರೆ.
ಹೀಗಾಗಿ ಆಧುನಿಕ ಸಮಾಜದಲ್ಲಿ ಸ್ತ್ರೀಯರಿಗೂ ಸಹ ಸಮಾನತೆ ಪ್ರಾಮುಖ್ಯತೆ ಲಭಿಸಿದೆ. ಇದು ಕುಟುಂಬದ ಅಧಿಕಾರದಲ್ಲಿ ಆಗಿರುವಂತಹ ಬದಲಾವಣೆ. ಇನ್ನು ನಾಲ್ಕನೇದಾಗಿ ಕೌಟುಂಬಿಕ ನಿಯಮಗಳು ಮಹತ್ವವನ್ನ ಕಳೆದುಕೊಳ್ತಾ ಇವೆ. ಫ್ಯಾಮಿಲಿ ರಿಸ್ಟ್ರಿಕ್ಷನ್ಸ್ ಹ್ಯಾವ್ ಲಾಸ್ಟ್ ದರ್ ಇಂಪಾರ್ಟೆನ್ಸ್. ಹಿಂದಿನ ಕಾಲದ ಕುಟುಂಬಗಳಲ್ಲಿ ಧರ್ಮ, ಸಂಪ್ರದಾಯ, ರೀತಿ ನೀತಿ ನಿಯಮಗಳಿಗೆ ಹೆಚ್ಚಿನ ಮಹತ್ವ ಇತ್ತು. ಆದರೆ ಆಧುನಿಕ ಕಾಲದ ಕುಟುಂಬಗಳಲ್ಲಿ ಈ ಎಲ್ಲವುಗಳು ತಮ್ಮ ಮಹತ್ವವನ್ನ ಕಳೆದುಕೊಂಡ್ಬಿಟ್ಟಿದೆ. ಮಕ್ಕಳ ಶಿಕ್ಷಣ, ವಿವಾಹ, ಉದ್ಯೋಗ ಮುಂತಾದವುಗಳ ಮೇಲೆ ಈಗ ನಿಯಮ ಅಥವಾ ನಿರ್ಬಂಧನೆಗಳು ಕಡಿಮೆಯಾಗಿದೆ. ಮೊದಲಿನ ಕಾಲದಲ್ಲಿ ನಿರ್ಬಂಧನೆಗಳಿತ್ತು, ನಿಯಮಗಳಿತ್ತು. ಮಕ್ಕಳ ಶಿಕ್ಷಣ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಅವ್ರ ಕೆಲಸ ಮಾಡೋದ್ರ ಬಗ್ಗೆ ಆಗಿರ್ಬೋದು. ಈಗ ಉದಾಹರಣೆಗೆ ಹೆಣ್ಣು ಮಕ್ಕಳ ಶಿಕ್ಷಣದ ಮೇಲೆ ನಿರ್ಬಂಧನೆ ಇತ್ತು. ಹೆಣ್ಣು ಮಕ್ಕಳನ್ನ ಶಿಕ್ಷಣಕ್ಕಾಗಿ ದೂರ ಎಲ್ಲೂ ಕಳಿಸ್ತಾ ಇರಲಿಲ್ಲ. ಆದರೆ ಈಗ ಆ ನಿರ್ಬಂಧನೆ ನಿಯಮ ಇಲ್ಲ. ಹಾಗೆಯೇ ವಿವಾಹದ ಮೇಲೂ ಇಲ್ಲ, ಉದ್ಯೋಗದ ಮೇಲೂ ಇಲ್ಲ. ಉದ್ಯೋಗ ಅಂತಂದ್ರೆ ಮೊದಲು ಕುಲಕಸುಬುಗಳನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಮಕ್ಕಳ ಮೇಲೆ ಒತ್ತಡ ಹೇರ್ತಾ ಇದ್ರು. ಆದರೆ ಈಗ ಅಂತಹ ನಿರ್ಬಂಧನೆ ಇಲ್ಲ. ಮಕ್ಕಳು ತುಂಬಾ ಸ್ವತಂತ್ರರಾಗಿದ್ದಾರೆ. ಇವಾಗ ತಮಗಿಷ್ಟ ಬಂದ ಉದ್ಯೋಗವನ್ನ ಮಾಡಲಿಕ್ಕೆ, ತಮಗಿಷ್ಟ ಬಂದ ಶಿಕ್ಷಣವನ್ನ ಪಡಿಲಿಕ್ಕೆ ಸ್ವತಂತ್ರರಾಗಿದ್ದಾರೆ. ಈಗ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಹತ್ವ ಹೆಚ್ಚಾಗಿದೆ. ಹೀಗಾಗಿ ಕುಟುಂಬದ ಸದಸ್ಯರು ಇವತ್ತೇನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಯೋಗ್ಯತೆ ಮತ್ತು ತಮ್ಮ ಅಭಿರುಚಿಗೆ ತಕ್ಕ ಉದ್ಯೋಗವನ್ನ ಮಾಡಲಿಕ್ಕೆ ಮತ್ತು ತಾವು ಇಚ್ಛಿಸಿದ ಶಿಕ್ಷಣವನ್ನ ಪಡಿಲಿಕ್ಕೆ ಈಗ ಸಂಪೂರ್ಣ ಸ್ವತಂತ್ರರು. ತಾವು ಏನು ಇಷ್ಟ ಇದೆಯೋ ಅದನ್ನ ಕಲಿಬಹುದು, ತಮ್ಗೆ ಯಾವ ಉದ್ಯೋಗ ಇಷ್ಟ ಇದೆಯೋ ಅದನ್ನ ಮಾಡಬಹುದು. ಹಾಗೆಯೇ ಇದರ ಜೊತೆಗೆ ತಾವು ಬಯಸಿದ, ತಾವು ಇಚ್ಛಿಸಿದ ಜೀವನ ಸಂಗಾತಿಯನ್ನ ವಿವಾಹವಾಗಲಿಕ್ಕೆ ಈಗ ವ್ಯಕ್ತಿಗಳು ಸಂಪೂರ್ಣ ಸ್ವತಂತ್ರರಾಗಿದ್ದಾರೆ. ತುಂಬಾ ಕಟ್ಟುನಿಟ್ಟನ್ನ ತಂದೆ ತಾಯಿಗಳು ಇವತ್ತು ಮಕ್ಕಳ ಮೇಲೆ ಹಾಕೋದಿಲ್ಲ. ಹಾಗಾಗಿ ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಕೌಟುಂಬಿಕ ನಿಯಮಗಳು ಇವತ್ತು ಸಡಿಲವಾಗಿವೆ, ಮಹತ್ವವನ್ನ ಕಳೆದುಕೊಂಡಿವೆ ಅಂತಾನೆ ಹೇಳ್ಬೋದು. ಇನ್ನು ಕುಟುಂಬದ ರಚನೆಯಲ್ಲಿ ಆಗಿರುವಂತಹ ಮತ್ತೊಂದು ಪ್ರಮುಖ ಬದಲಾವಣೆ ಅಂದ್ರೆ ದುಡಿಮೆಯ ಕ್ಷೇತ್ರಕ್ಕೆ ಸ್ತ್ರೀಯರ ಪ್ರವೇಶ ಆಗಿದೆ ಅಂತ. ಆಧುನಿಕ ಕಾಲದಲ್ಲಿ ಸ್ತ್ರೀಯರು ಉದ್ಯೋಗ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಮತ್ತು ಸ್ಥಾನಮಾನಗಳು ಕಡಿಮೆ ಇತ್ತು. ಮನೆಯ 4 ಗೋಡೆಗಳ ಮಧ್ಯೆನೇ ಇದ್ದು ಅವಳು ಕೇವಲ ಕುಟುಂಬದ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗ್ತಿತ್ತು. ಮಕ್ಕಳ ಲಾಲನೆ ಪಾಲನೆ ಮಾಡ್ತಾ ತನ್ನ ಜೀವನವನ್ನ ಕಳಿಬೇಕಾಗ್ತಾ ಇತ್ತು. ಆದರೆ ಆಧುನಿಕ ಕಾಲದಲ್ಲಿ ಸ್ತ್ರೀಯರು ಸ್ವತಂತ್ರವನ್ನು ಮತ್ತು ಪುರುಷರಿಗೆ ಸರಿಸಮಾನವಾದ ಸ್ಥಾನಮಾನವನ್ನ ಹೊಂದಿದ್ದಾರೆ. ಇದಲ್ಲದೇನೆ ಆಧುನಿಕ ಔದ್ಯಮಿಕ ಸಮಾಜದಲ್ಲಿ ಕುಟುಂಬದ ಸದಸ್ಯರ ಆರ್ಥಿಕ ಬೇಡಿಕೆಗಳನ್ನು ಈಡೇರಿಸಲಿಕ್ಕಾಗಿಯೇ ಪತಿಯೊಂದಿಗೆ ಪತ್ನಿಯೂ ಸಹ ದುಡಿತಾ ಇದ್ದಾಳೆ. ಇದೇ ಇಂದಿನ ಕುಟುಂಬದಲ್ಲಿ ಉಂಟಾಗಿರುವಂತಹ ಮಹತ್ವದ ಬದಲಾವಣೆ. ಇವಾಗ ಪ್ರತಿ ಮನೆಯಲ್ಲೂ ಸ್ತ್ರೀಯರು ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ ಕುಟುಂಬದ ಸದಸ್ಯರ ಒಂದು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ. ಯಾಕೆ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದೇ ಒಂದು ಸಂಬಳದಿಂದ ಇವತ್ತು ಆಧುನಿಕ ಕಾಲದಲ್ಲಿ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಇಬ್ಬರೂ ದುಡಿಯಲೇಬೇಕಾದಂತಹ ಅನಿವಾರ್ಯತೆ ಇದೆ. ಜೊತೆಗೆ ಸ್ತ್ರೀಯರು ಕೂಡ ಶಿಕ್ಷಿತರಾಗಿರೋದ್ರಿಂದ ತಾವು ಕಲಿತ ವಿದ್ಯೆ ಉಪಯೋಗವಾಗಲಿ ಅನ್ನೋ ಕಾರಣಕ್ಕೂ ಕೂಡ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಏನ್ ಬದಲಾವಣೆ ಆಗಿದೆ? ಸ್ತ್ರೀಯರು ಕೂಡ ಇವತ್ತು ದುಡಿತಾ ಇರೋದ್ರಿಂದ ಕುಟುಂಬದಲ್ಲಿ ಏನ್ ಬದಲಾವಣೆ ಆಗಿದೆ ಅಂದ್ರೆ ಈಗ ಸ್ತ್ರೀಯರು ಸಹ ದುಡಿತಾ ಇರೋದ್ರಿಂದ ಮೊದಲನೇದಾಗಿ ಕುಟುಂಬದ ಜೀವನ ಮಟ್ಟ ಹೆಚ್ಚಾಗಿದೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರೀತೇವೆ. ಜೀವನ ಮಟ್ಟದಲ್ಲಿ ಸುಧಾರಣೆಯಾಗಿದೆ. ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ. ಲೈಫ್ ಸ್ಟೈಲ್ ಅಂತ ಕರೀತೇವೆ. ಸೊ ಎರಡೂ ಕೂಡ ತುಂಬಾ ಬದಲಾವಣೆಯಾಗಿದೆ. ಹೀಗೆ ಕೈಗಾರಿಕಾ ಸಮಾಜದಲ್ಲಿನ ಸ್ತ್ರೀಯರು ಉದ್ಯೋಗ ಕ್ಷೇತ್ರಕ್ಕಿಳಿದು ಆರ್ಥಿಕ ಸಂಪಾದನೆ ಮಾಡ್ತಾ ಪುರುಷರಿಗೆ ಸರಿಸಮಾನವಾದ ಸ್ಥಾನಮಾನಗಳನ್ನು ಇವತ್ತಿನ ಕಾಲದಲ್ಲಿ ಗಳಿಸಿಕೊಂಡಿದ್ದಾರೆ. ಅವರು ಸ್ವತಃ ಆರ್ಥಿಕ ಸ್ವಾವಲಂಬಿಗಳಾಗುವುದರೊಂದಿಗೆ ಕುಟುಂಬದ ಪ್ರಗತಿಗೂ ಕೂಡ ಸಹಾಯಕರಾಗಿದ್ದಾರೆ. ಅವರು ಇಕನಾಮಿಕಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಸ್ತ್ರೀಯರು. ಅದರ ಜೊತೆಗೆ ಫ್ಯಾಮಿಲಿಗೂ ಕೂಡ ಸಪೋರ್ಟಿವ್ ಸಿಸ್ಟಮ್ ಆಗಿದ್ದಾರೆ. ಬ್ಯಾಕ್ ಬೋನ್ ಆಫ್ ದ ಫ್ಯಾಮಿಲಿ ಆಗಿದ್ದಾರೆ. ಆರ್ಥಿಕವಾಗಿ ಕುಟುಂಬದ ಪ್ರಗತಿಗೂ ಕೂಡ ಸಹಾಯಕರಾಗಿದ್ದಾರೆ. ಇದು ಕುಟುಂಬದ ರಚನೆಯಲ್ಲಿ ಆಗಿರುವಂತಹ ಮತ್ತೊಂದು ಬದಲಾವಣೆ. ಇವು 5 ಆಧುನಿಕ ಕಾಲದ ಕುಟುಂಬದ ರಚನೆಯಲ್ಲಿ ಆಗಿರುವಂತಹ ಪ್ರಮುಖ ಬದಲಾವಣೆಗಳು. ಬನ್ನಿ ಇವಾಗ ಕುಟುಂಬ ನಿರ್ವಹಿಸುವಂತಹ ಕಾರ್ಯಗಳಲ್ಲಿ ಏನೇನು ಬದಲಾವಣೆಗಳಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಂಬರ್ 2, ಕುಟುಂಬದ ಕಾರ್ಯದಲ್ಲಿ ಆಗಿರುವಂತಹ ಬದಲಾವಣೆಗಳು.
ಆಧುನಿಕ ಕಾಲದ ಕುಟುಂಬವು ನಿರ್ವಹಿಸುತ್ತಿರುವಂತಹ ಕಾರ್ಯಗಳಲ್ಲಿ ಅನೇಕ ಬದಲಾವಣೆಗಳಾಗಿರೋದನ್ನು ಕಾಣ್ತೇವೆ. ಹಿಂದಿನ ಕಾಲದ ಸಾಂಪ್ರದಾಯಿಕ ಕುಟುಂಬವು ನಿರ್ವಹಿಸುತ್ತಾ ಇದ್ದಂತಹ ಎಷ್ಟೋ ಕಾರ್ಯಗಳನ್ನು ಇಂದಿನ ಆಧುನಿಕ ಕುಟುಂಬಗಳು ಮಾಡ್ತಿಲ್ಲ. ಕುಟುಂಬವು ನಿರ್ವಹಿಸುತ್ತಿರುವ ಕಾರ್ಯಗಳಲ್ಲಿ ಆಗಿರುವಂತಹ ಪ್ರಮುಖ ಪರಿವರ್ತನೆಗಳು ಯಾವ್ಯಾವುದು? ಹಾಗಾದರೆ ಕುಟುಂಬ ಯಾವ್ಯಾವ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇಲ್ಲ? ಮೊದಲಿನ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಯಾವ ಕಾರ್ಯಗಳನ್ನು ಈಗಿನ ಕಾಲದ ಕುಟುಂಬ ಮಾಡ್ತಾ ಇಲ್ಲ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಮೊದಲು ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿ, ನಂತರ ಚರ್ಚೆ ಮಾಡೋಣ. ನಂಬರ್ 1 ಸಂತಾನೋತ್ಪತ್ತಿ. ನಂಬರ್ 2 ಶಿಶುಗಳ ಪಾಲನೆ ಪೋಷಣೆ. ನಂಬರ್ 3 ಶೈಕ್ಷಣಿಕ ಕಾರ್ಯಗಳು. ನಂಬರ್ 4 ರಕ್ಷಣಾ ಕಾರ್ಯಗಳು. ನಂಬರ್ 5 ಆರ್ಥಿಕ ಕಾರ್ಯಗಳು. ಮತ್ತು ನಂಬರ್ 6 ಮನರಂಜನಾ ಕಾರ್ಯಗಳು. ಈ ಎಲ್ಲ ಕಾರ್ಯಗಳನ್ನು ಮೊದಲಿನ ಕಾಲದ ಕುಟುಂಬ ಸರಿಯಾಗಿ ಮಾಡ್ತಾ ಇತ್ತು. ಇವಾಗ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ನಂಬರ್ 1 ಸಂತಾನೋತ್ಪತ್ತಿಯ ಕಾರ್ಯ. ಸಾಮಾನ್ಯವಾಗಿ ನೋಡಿ, ಸಂತಾನೋತ್ಪತ್ತಿ ಅನ್ನೋದು ಸಾಂಪ್ರದಾಯಿಕ ಕುಟುಂಬದ ಒಂದು ಪ್ರಮುಖ ಕಾರ್ಯ ಆಗಿತ್ತು. ಕುಟುಂಬ ಸ್ಥಾಪನೆ ಆಗೋದೇ ಸಂತಾನೋತ್ಪತ್ತಿಗಾಗಿ ಅನ್ನುವ ಒಂದು ನಂಬಿಕೆ ಇತ್ತು. ಆದರೆ ಈಗಿನ ಆಧುನಿಕ ಕಾಲದಲ್ಲಿ ಕುಟುಂಬ ಸಂತಾನೋತ್ಪತ್ತಿಯ ಕೇಂದ್ರವಾಗಿ ಉಳಿದಿಲ್ಲ. ಯಾಕೆ ಅಂದರೆ ಇವತ್ತು ಹೆಚ್ಚಿನ ಸಂಖ್ಯೆಯ ಸ್ತ್ರೀಯರು ಮಕ್ಕಳನ್ನು ಹೆರುವ ತೊಂದರೆಯನ್ನೇ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಮಕ್ಕಳನ್ನು ಹೆರೋದೇ ಬೇಡ. ಕೆಲವು ಸ್ತ್ರೀಯರು ತಮ್ಮ ಸೌಂದರ್ಯ ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಮಕ್ಕಳೇ ಬೇಡ ಅನ್ನುವ ಸ್ತ್ರೀಯರಿದ್ದಾರೆ. ಇದರ ಜೊತೆಗೆ ಮಕ್ಕಳೇ ಬೇಡ ಅನ್ನುವ ತಂದೆ ತಾಯಿಗಳು ಅಥವಾ ಜನರು ಕೂಡ ಇವತ್ತು ಇದ್ದಾರೆ. ಇದೆಲ್ಲ ಪಾಶ್ಚಿಮಾತ್ಯರ ಪ್ರಭಾವ. ಇದು ಭಾರತೀಯರ ಮೇಲೆ ಆಗ್ತಾ ಇರುವಂತಹ ಪ್ರಭಾವ. ಹೀಗಾಗಿ ಸಂತಾನೋತ್ಪತ್ತಿಯೇ ಬೇಡ. ಹಾಗಾದ್ರೆ ಏನು ಮಾಡ್ತಾರೆ ಇವರೆಲ್ಲ? ಸ್ವಂತ ಮಕ್ಕಳನ್ನು ಪಡೆಯದೆ ಅನಾಥಾಶ್ರಮದಿಂದ ಮಕ್ಕಳನ್ನು ದತ್ತು ತೆಗೆದುಕೊಂಡು ಬಂದು ಸಾಕಿಕೊಳ್ತಾರೆ. ಅಡಾಪ್ಷನ್ ಅಂತ ಕರಿತೇವೆ. ದತ್ತು ತಗೊಳ್ತಾರೆ. ಯಾವುದು ಮಕ್ಕಳನ್ನು ಕರ್ಕೊಂಡ್ಬಂದು ಸಾಕಿ ತಮ್ಮ ಮಕ್ಕಳಂತೆ ಸಾಕಿ ಸಲ್ಲುತ್ತಾರೆ. ಸೊ ಹೆರುವ ತೊಂದರೆಯೇ ಬೇಡ ಅನ್ನುವ ಮನೋಭಾವನೆ ಈಗಿನ ಸ್ತ್ರೀಯರಲ್ಲಿದೆ. ಹೀಗಾಗಿ ಕುಟುಂಬದ ಸಂತಾನೋತ್ಪತ್ತಿ ಕಾರ್ಯದಲ್ಲಿ ಬದಲಾವಣೆಗಳಾಗಿರೋದನ್ನು ಗಮನಿಸಬಹುದು. ಇದು ಕಾರ್ಯದಲ್ಲಿ ಆಗಿರುವಂತಹ ಮೊದಲನೆಯ ಬದಲಾವಣೆ. ಇನ್ನು ಕುಟುಂಬದ ಕಾರ್ಯದಲ್ಲಿ ಆಗಿರುವ ಎರಡನೇ ಬದಲಾವಣೆ ಅಂದರೆ ಶಿಶುಗಳ ಪಾಲನೆ ಮತ್ತು ಪೋಷಣೆ. ರೇರಿಂಗ್ ಆ್ಯಂಡ್ ಕೇರಿಂಗ್ ಆಫ್ ಚಿಲ್ಡ್ರನ್. ಹಿಂದಿನ ಕಾಲದ ಕುಟುಂಬದಲ್ಲಿ ತಂದೆ ತಾಯಿಗಳ ಅನುಪಸ್ಥಿತಿಯಲ್ಲಿಯೂ ಸಹ ಮನೆಯ ಹಿರಿಯ ಮತ್ತು ಉಳಿದ ಸದಸ್ಯರು ಮಕ್ಕಳನ್ನು ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ರು. ಯಾಕೆ ಅಂದರೆ ಆಗ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು. ಅವಿಭಕ್ತ ಕುಟುಂಬವಾದದ್ರಿಂದ ಮಗುವಿನ ತಂದೆ ತಾಯಿ ಎಲ್ಲಾದರೂ ಊರಿಗೆ ಹೋದರೆ ಅಥವಾ ತಂದೆ ತಾಯಿ ಇಲ್ಲ ಅಂದರೂ ಕೂಡ ಉಳಿದ ಸದಸ್ಯರೆಲ್ಲ ಸೇರಿ ಆ ಮಕ್ಕಳನ್ನು ನೋಡ್ಕೊಂಡ್ಬಿಡ್ತಿದ್ರು. ಆದರೆ ಈಗ ವಿಭಕ್ತ ಕುಟುಂಬ ವ್ಯವಸ್ಥೆ ಇದೆ. ಜೊತೆಗೆ ತಂದೆ ತಾಯಿಗಳಿಬ್ಬರೂ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ. ಹೀಗಾಗಿ ಮಕ್ಕಳ ಪಾಲನೆ ಪೋಷಣೆಗಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಹುಟ್ಕೊಂಡ್ಬಿಟ್ಟಿದೆ. ಇವಾಗ ತಾಯಿ ಕೆಲಸಕ್ಕೆ ಹೋಗುವಾಗ ಮಕ್ಕಳನ್ನು ಬೇರೆ ಬೇರೆ ಕಡೆಗೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಸೊ ಸಣ್ಣ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಆಸ್ಪತ್ರೆಗಳಿದೆ, ಬಾಲವಾಡಿಗಳಿದೆ, ಅಂಗನವಾಡಿಗಳಿದೆ, ಶಿಶುಪಾಲನಾ ಕೇಂದ್ರಗಳಿದೆ, ಬೇಬಿ ಸಿಟ್ಟಿಂಗ್, ಡೇ ಕೇರ್ ಸೆಂಟರ್ಸ್ ಅಂತ ಹೇಳ್ತೇವೆ ನಾವು. ರೇರಿಂಗ್ ಆ್ಯಂಡ್ ಕೇರಿಂಗ್ ಸೆಂಟರ್ಸ್ ಇದೆ. ಇವಾಗ ಶಿಶು ಕಲ್ಯಾಣ ಕೇಂದ್ರಗಳು, ಇವುಗಳೆಲ್ಲ ಇವಾಗ ಮಕ್ಕಳ ಪಾಲನೆ ಪೋಷಣೆಯನ್ನು ಮಾಡ್ತಾ ಇವೆ. ಹೀಗಾಗಿ ಮಕ್ಕಳ ಪಾಲನೆ ಪೋಷಣೆಯ ಕಾರ್ಯವನ್ನು ಕುಟುಂಬ ಮೊದಲೇನು ಮಾಡ್ತಾ ಇತ್ತು, ಇವಾಗ ಆ ಕಾರ್ಯವನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ವರ್ಗಾಯಿಸಿದೆ. ಅವಶ್ಯಕವಾಗಿ ಕುಟುಂಬವೇ ಮಾಡಬೇಕು ಅನ್ನೋ ನಿಯಮ ಏನೂ ಇಲ್ಲ. ನಂಬರ್ 3 ಶೈಕ್ಷಣಿಕ ಕಾರ್ಯಗಳು. ಹಿಂದಿನ ಕಾಲದ ಕುಟುಂಬ ಮಕ್ಕಳಿಗೆ ಶಿಕ್ಷಣ ನೀಡುವ ಕಾರ್ಯವನ್ನು ಮಾಡ್ತಾ ಇತ್ತು. ಸಾಮಾನ್ಯವಾಗಿ ಮಗು 6 ವರ್ಷಗಳವರೆಗೆ ಮನೆಯಲ್ಲೇ ಇರ್ತಾ ಇತ್ತು. ಸಾಮಾನ್ಯವಾಗಿ ಮೊದಲಿನ ಕಾಲದಲ್ಲಿ 1ನೇ ತರಗತಿಗೆ ಮಕ್ಕಳನ್ನು ಸೇರಿಸ್ತಾ ಇದ್ರಂತೆ. ಅವಾಗ LKG, UKG, ನರ್ಸರಿ ಎಲ್ಲ ಇರಲಿಲ್ಲ. ಸೊ ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸ್ತಾ ಇದ್ರು. ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಂದರೆ 6 ವರ್ಷಕ್ಕೆ ಮಗು ಮನೆಯಿಂದ ಹೊರಗೆ ಶಾಲೆಗೆ ಹೋಗ್ತಾ ಇತ್ತು. ಆ 6 ವರ್ಷಗಳವರೆಗೆ ಮಗು ಮನೆಯಲ್ಲೇ ಇದ್ದು ಅಕ್ಷರಾಭ್ಯಾಸವನ್ನು ಮತ್ತು ಜೀವನದ ಪ್ರಾಥಮಿಕ ಪಾಠಗಳನ್ನು ಕಲಿತಾ ಇತ್ತು. ತಾಯಿಯೇ ಮಗುವಿಗೆ ಎಲ್ಲವನ್ನೂ ಕಲಿಸಿಕೊಡ್ತಾ ಇದ್ಲು. ಹೀಗಾಗಿ ಆಗ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಅನ್ನೋ ಒಂದು ಗಾದೆ ಮಾತಿತ್ತು, ಒಂದು ಉಕ್ತಿ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ಕುಟುಂಬ ಈ ತನ್ನ ಶೈಕ್ಷಣಿಕ ಕಾರ್ಯವನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ವರ್ಗಾಯಿಸಿದೆ. ಯಾಕೆ ಅಂದರೆ ಈಗ ಪಾಲಕರು ತಮ್ಮ ಮಕ್ಕಳನ್ನು 3 ವರ್ಷಗಳಿಗೆ ಶಾಲೆಗೆ ಸೇರಿಸ್ತಾರೆ.
3 ವರ್ಷ ಯಾಕೆ 3 ವರ್ಷಕ್ಕಿಂತ ಮೊದಲೂ ಕೂಡ ಮಕ್ಕಳನ್ನು ಡೇ ಕೇರ್ ಸೆಂಟರ್, ಬೇಬಿ ಸಿಟ್ಟಿಂಗ್ ಮೊದಲಾದವುಗಳ ಕಡೆ ಸೇರಿಸಿ ಬಿಡ್ತಾರೆ. ಹೀಗಾಗಿ ಮಕ್ಕಳಿಗೆ ಶಿಕ್ಷಣ ನೀಡಲು ಈಗ ಶಿಶು ವಿಹಾರದಿಂದ ವಿಶ್ವವಿದ್ಯಾಲಯ ಮಟ್ಟದವರೆಗೂ ರೈಟ್ ಫ್ರಮ್ ನರ್ಸರಿ ಸ್ಕೂಲ್ ಅಪ್ ಟು ಯೂನಿವರ್ಸಿಟಿ ಲೆವೆಲ್ ವಿ ಕ್ಯಾನ್ ಸೈ, ಅಲ್ಲಿಯವರೆಗೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಇದೆ. ಅಂದರೆ ಕುಟುಂಬವೇ ಮಗುವಿಗೆ ಪ್ರಾಥಮಿಕ ಪಾಠವನ್ನು ಕಲಿಸಬೇಕು ಅನ್ನೋ ಒಂದು ನಿಯಮ ಏನು ಈಗ ಉಳಿದಿಲ್ಲ. ಶಿಕ್ಷಣ ಕಾರ್ಯವನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತಾ ಇದೆ. ಹೀಗೆ ಆಧುನಿಕ ಕಾಲದಲ್ಲಿ ಕುಟುಂಬ ತನ್ನ ಶೈಕ್ಷಣಿಕ ಕಾರ್ಯವನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ವರ್ಗಾಯಿಸಿರೋದನ್ನು ನಾವು ಕಾಣ್ತೇವೆ. ಇನ್ನು 4ನೇದಾಗಿ ರಕ್ಷಣಾ ಕಾರ್ಯಗಳು, ಪ್ರೊಟೆಕ್ಟಿವ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಮೊದಲಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಇತ್ತು. ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬಗಳನ್ನು ಅಂಬ್ರೆಲ್ಲಾಗಿ ಹೋಲಿಸ್ತಾರೆ. ಕೊಡೆ ಅಥವಾ ಛತ್ರಿ ಅಂತ ಹೇಳ್ತೇವೆ. ಕೊಡೆ ನಮಗೆ ಮಳೆ ಮತ್ತು ಬಿಸಿಲಿನಿಂದ ರಕ್ಷಣೆ ನೀಡುತ್ತೆ. ಹಾಗೆ ಯಾಕೆ ಕೊಡೆಗೆ ಹೋಲಿಸ್ತಾರೆ ಅವಿಭಕ್ತ ಕುಟುಂಬವನ್ನು ಅಂದರೆ, ಅವಿಭಕ್ತ ಕುಟುಂಬ ಹಿಂದಿನ ಕಾಲದಲ್ಲಿ ತುಂಬ ಜನರಿಗೆ ರಕ್ಷಣೆಯನ್ನು ನೀಡ್ತಾ ಇತ್ತು. ಉದಾಹರಣೆಗೆ ನೋಡಿ, ಅನಾಥರು, ಅಂಗವಿಕಲರು, ವಿಧವೆಯರು, ವೃದ್ಧರು ಮೊದಲಾದವರಿಗೆಲ್ಲ ಅವಿಭಕ್ತ ಕುಟುಂಬ ಆಶ್ರಯ ನೀಡ್ತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಬಂದ್ಬಿಟ್ಟಿದೆ. ಜೊತೆಗೆ ಸದಸ್ಯರಿಗೆ ರಕ್ಷಣೆ ನೀಡುವ ಕಾರ್ಯವನ್ನು ಅವಶ್ಯಕವಾಗಿ ಕುಟುಂಬವೇ ಮಾಡಬೇಕು ಅನ್ನೋ ನಿರ್ಬಂಧನೆ ಏನೂ ಇಲ್ಲ. ಯಾಕೆ ಅಂದರೆ ಈಗ ಕುಟುಂಬದ ಸದಸ್ಯರಿಗೆ ರಕ್ಷಣೆ ನೀಡಲಿಕ್ಕಾಗಿಯೇ ಸಮಾಜದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಹುಟ್ಕೊಂಡಿದೆ. ಉದಾಹರಣೆಗೆ ಅನಾಥಾಶ್ರಮಗಳು, ಅಬಲಾಶ್ರಮಗಳು, ವೃದ್ಧಾಶ್ರಮಗಳು ಇವುಗಳೆಲ್ಲ ಹುಟ್ಕೊಂಡ್ಬಿಟ್ಟಿದೆ. ಸೊ ಅಲ್ಲಲ್ಲಿಗೆ ಸೇರಿಸ್ಬಿಡ್ತಾರೆ. ವೃದ್ಧ ತಂದೆ ತಾಯಿಗಳನ್ನು ಒಯ್ದು ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಅನಾಥ ಮಕ್ಕಳಿದ್ರೆ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಹಾಗಾಗಿ ಈಗ ಕುಟುಂಬವೇ ಅವರನ್ನೆಲ್ಲ ನೋಡ್ಕೊಳ್ಬೇಕು ಅನ್ನೋ ಒಂದು ನಿರ್ಬಂಧನೇನೂ ಇಲ್ಲ. ಈಗ ಕುಟುಂಬದ ಸದಸ್ಯರ ಈವನ್ ಜೀವ ಮತ್ತು ಆಸ್ತಿಯ ರಕ್ಷಣೆಗಾಗೂ ಕೂಡ ವಿಮಾ ಸಂಸ್ಥೆಗಳು ಹುಟ್ಕೊಂಡಿದೆ. ಇನ್ಶೂರೆನ್ಸ್ ಕಂಪನೀಸ್ ಇದೆ. ಜೀವ ವಿಮೆ ಮತ್ತು ಸಾಮಾನ್ಯ ವಿಮಾ ಸಂಸ್ಥೆಗಳು, ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್ ಅಂತ ಕರಿತೇವೆ. ಜೀವ ವಿಮೆ ಅಂದರೆ ಲೈಫ್ ಇನ್ಶೂರೆನ್ಸ್, ಜನರ ಜೀವವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ಜೀವದ ಒಂದು ಗ್ಯಾರಂಟಿಗೋಸ್ಕರ ವಿಮಾ ಸಂಸ್ಥೆಗಳಿದೆ. ಹಾಗೆ ಸಾಮಾನ್ಯ ವಿಮಾ ಸಂಸ್ಥೆಗಳು ಜನರ ನಿರ್ಜೀವ ವಸ್ತುಗಳ ರಕ್ಷಣೆಗಾಗಿ, ವಾಹನ, ಮನೆ, ಒಡವೆ, ವಸ್ತು ಇವುಗಳೆಲ್ಲ ಸಂರಕ್ಷಣೆ ಮಾಡಲಿಕ್ಕಾಗಿ ಸಾಮಾನ್ಯ ವಿಮಾ ಸಂಸ್ಥೆ ಇದೆ. ಹೀಗಾಗಿ ಕುಟುಂಬದ ಸದಸ್ಯರ ರಕ್ಷಣೆಯನ್ನ ಕುಟುಂಬವೇ ಮಾಡಬೇಕು ಅನ್ನೋ ಒಂದು ನಿರ್ಬಂಧನೆ ಈಗ ಉಳಿದಿಲ್ಲ. ಕುಟುಂಬ ರಕ್ಷಣಾ ಕಾರ್ಯವನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಟ್ರಾನ್ಸ್ಫರ್ ಮಾಡಿದೆ, ವರ್ಗಾಯಿಸಿದೆ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಕಾರ್ಯಗಳು, ಕುಟುಂಬದ ಆರ್ಥಿಕ ಕಾರ್ಯಗಳಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ನೋಡೋಣ. ಮೊದಲಿನ ಕಾಲದಲ್ಲಿ ಸಾಂಪ್ರದಾಯಿಕ ಕುಟುಂಬ ನಿರ್ವಹಿಸ್ತಾ ಇದ್ದಂತಹ ಆರ್ಥಿಕ ಕಾರ್ಯಗಳಲ್ಲಿ ಈಗ ಸಾಕಷ್ಟು ಬದಲಾವಣೆಯಾಗಿದೆ. ಯಾಕೆ ಅಂದರೆ ಮೊದಲಿನ ಕಾಲದಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿಯೇ ದುಡಿತಾ ಇದ್ರು. ಯಾಕೆ ಒಟ್ಟಾಗಿ ದುಡಿತಾ ಇದ್ರು ಅಂದರೆ ಕೃಷಿಯೇ ಮುಖ್ಯ ಉದ್ಯೋಗವಾಗಿತ್ತು. ಹೊಲ ಗದ್ದೆಗಳಲ್ಲಿ ಕುಟುಂಬದ ಸದಸ್ಯರೆಲ್ಲ ಒಟ್ಟಾಗಿ ದುಡಿತಾ ಇದ್ರು. ಹಾಗೆ ಬಂದ ಆದಾಯವನ್ನೆಲ್ಲ ಕುಟುಂಬದ ಮುಖ್ಯಸ್ಥನ ಕೈಯಲ್ಲಿ ತಂದು ಕೊಡ್ತಾ ಇದ್ರು. ಮುಖ್ಯಸ್ಥ ತನ್ನ ಕುಟುಂಬದ ಸದಸ್ಯರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮತ್ತು ಕುಟುಂಬದ ನಿರ್ವಹಣೆಗಾಗಿ ಆ ಹಣವನ್ನು ಖರ್ಚು ಮಾಡ್ತಾ ಇದ್ದ. ಆದರೆ ಈಗಿನ ಕಾಲದ ಕುಟುಂಬ ಉತ್ಪಾದನಾ ಘಟಕವೂ ಆಗಿಲ್ಲ, ಹಾಗೆಯೇ ಆರ್ಥಿಕವಾಗಿ ಸ್ವಾವಲಂಬಿಯೂ ಆಗಿಲ್ಲ. ಅಲ್ಲದೆ ಗ್ರಾಮೀಣ ಭಾಗದಲ್ಲಿರುವಂತಹ ಗೃಹ ಕೈಗಾರಿಕೆಗಳು ಅಥವಾ ಸಣ್ಣ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತೀವಿ, ಗೃಹ ಕೈಗಾರಿಕೆಗಳು ನಾಶವಾಗ್ತಾ ಇರೋದ್ರಿಂದ ಕುಟುಂಬ ಇನ್ನಷ್ಟು ಆರ್ಥಿಕ ಮಹತ್ವವನ್ನು ಕಳೆದುಕೊಂಡ್ಬಿಟ್ಟಿದೆ. ಹಾಗಾದರೆ ಆರ್ಥಿಕ ಭದ್ರತೆಯನ್ನು ಕೊಡಲಿಕ್ಕೆ, ಆರ್ಥಿಕ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಯಾವ್ಯಾವ ಸಂಘ ಸಂಸ್ಥೆಗಳು ಆಧುನಿಕ ಕಾಲದಲ್ಲಿ ಹುಟ್ಕೊಂಡಿದೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಬ್ಯಾಂಕ್ಗಳಿದೆ. ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಇದೆ, ಹಾಗೆಯೇ ಖಾಸಗಿ ಕ್ಷೇತ್ರದಲ್ಲಿರುವ ಬ್ಯಾಂಕುಗಳೂ ಇದೆ. ಇದರ ಜೊತೆಗೆ ವಿವಿಧ ಹಣಕಾಸು ಸಂಸ್ಥೆಗಳು ಕುಟುಂಬದ ಸದಸ್ಯರ ಆರ್ಥಿಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಹೀಗೆ ಒಂದು ಕಾಲದಲ್ಲಿ ಎಲ್ಲ ಆರ್ಥಿಕ ಕಾರ್ಯಗಳನ್ನು ತಾನೇ ನೆರವೇರಿಸ್ತಾ ಇದ್ದಂತಹ ಕುಟುಂಬ ಇವತ್ತು ತಾನು ಮಾಡಬೇಕಾದಂತಹ ಆರ್ಥಿಕ ಕಾರ್ಯಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ವರ್ಗಾಯಿಸಿರೋದನ್ನು ನಾವು ಗಮನಿಸಬಹುದು. ಇನ್ನು ಮತ್ತೊಂದು ಕುಟುಂಬದ ಕಾರ್ಯದಲ್ಲಿ ಆಗಿರುವಂತಹ ಬದಲಾವಣೆ ಅಂದರೆ ಮನೋರಂಜನಾ ಕಾರ್ಯಗಳಲ್ಲಿ ಆಗಿರುವ ಬದಲಾವಣೆ. ಇದು ಕೊನೆಯದು.
ಮನೋರಂಜನಾ ಕಾರ್ಯ ರೆಕ್ರಿಯೇಷನಲ್ ಫಂಕ್ಷನ್ಸ್, ಚೇಂಜಸ್ ಇನ್ ದ ರೆಕ್ರಿಯೇಷನಲ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಮನೋರಂಜನಾ ಕಾರ್ಯಗಳಲ್ಲಿ ಇವತ್ತು ಸಾಕಷ್ಟು ಬದಲಾವಣೆಯಾಗಿದೆ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಕುಟುಂಬಗಳು ಮನೋರಂಜನೆಯ ಕೇಂದ್ರಗಳಾಗಿದ್ವು ಅಂತ ಹೇಳ್ತಾರೆ. ಯಾಕೆ ಅಂದರೆ ಆಗಿನ ಕಾಲದಲ್ಲಿ ಮನೆಯ ಪುರುಷ ಸದಸ್ಯರು ದುಡಿದು ಸಾಯಂಕಾಲ ಮರಳಿ ಮನೆಗೆ ಬಂದಾಗ ಎಲ್ಲರೂ ಕೂಡ ಸೇರಿ ಕಾಲ ಕಳೀತಾ ಇದ್ರು, ಒಟ್ಟಿಗೆ ಸೇರ್ತಾ ಇದ್ರು. ಹಾಡು ಹೇಳೋದಾಗ್ಲಿ, ಹಾಸ್ಯ ಚಟಾಕಿಗಳನ್ನು ಹಾರಿಸೋದಾಗ್ಲಿ, ಜೋಕ್ಸ್ ಕಟ್ ಮಾಡೋದಾಗ್ಲಿ, ಹಾಗೆಯೇ ಪಗಡೆ ಆಡೋದಾಗ್ಲಿ, ಚದುರಂಗದಾಟವನ್ನು ಆಡೋದಾಗ್ಲಿ ಮೊದಲಾದ ಮನರಂಜನಾ ಚಟುವಟಿಕೆಗಳನ್ನು ಕುಟುಂಬದವರು ಒಟ್ಟಿಗೆ ಸೇರಿ ಕಾಲ ಕಳೆಯುವುದರ ಮೂಲಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು. ಆದರೆ ಈಗ ಅದೆಲ್ಲ ಕಾಣೋದಿಲ್ಲ ಕುಟುಂಬಗಳಲ್ಲಿ. ಯಾಕೆಂದರೆ ಕುಟುಂಬದ ಸದಸ್ಯರಿಗೆ ಸಮಯವೇ ಇಲ್ಲ, ಒಟ್ಟಿಗೆ ಕಳೀಲಿಕ್ಕೆ ಇವಾಗ ಸಮಯವೇ ಇಲ್ಲ. ಒಬ್ಬೊಬ್ಬರು ಒಂದೊಂದು ಸಮಯಕ್ಕೆ ಕೆಲಸಕ್ಕೆ ಹೋಗ್ತಾರೆ, ಒಂದೊಂದು ಸಮಯಕ್ಕೆ ಮನೆಗೆ ಬರ್ತಾರೆ. ಜೊತೆಗೆ ಕೂತು ಊಟ ಮಾಡುವಂತಹ ಒಂದು ಔದಾರ್ಯವೂ ಈಗಿನವರಿಗಿಲ್ಲ. ಅಂದಮೇಲೆ ಮನರಂಜನೆ ಎಲ್ಲಿಂದ ಬಂತು ಅಲ್ವಾ? ಹೀಗಾಗಿ ಈ ಎಲ್ಲ ಚಟುವಟಿಕೆಗಳು ಇವತ್ತು ಕಡಿಮೆ ಆಗ್ತಾ ಇವೆ. ಹಾಗಾದರೆ ಈಗಿನ ಕಾಲದ ಜನರು ಮನೋರಂಜನೆಗಾಗಿ ಏನು ಮಾಡ್ತಾರೆ ಅಂದರೆ, ಈಗಿನ ಕಾಲದಲ್ಲಿ ಮನೋರಂಜನಾ ಕಾರ್ಯಗಳನ್ನು ದೂರದರ್ಶನ, ಟಿವಿ, ಸಿನಿಮಾ ಮಂದಿರಗಳು, ಥಿಯೇಟರ್ಸ್, ನೃತ್ಯ ಮಂದಿರಗಳು, ಡಾನ್ಸ್ ಸೆಂಟರ್ಸ್, ನಾಟಕಗೃಹಗಳು, ಡ್ರಾಮಾ ಥಿಯೇಟರ್ಸ್, ಜೂಜು ಕೇಂದ್ರಗಳು, ಗ್ಯಾಂಬ್ಲಿಂಗ್ ಸೆಂಟರ್ಸ್, ನೈಟ್ ಕ್ಲಬ್ಗಳು, ಹಾಸ್ಯ ಸಂಘಗಳು, ಹ್ಯೂಮರ್ ಕ್ಲಬ್ಸ್ ಅಂತ ಹೇಳ್ತೇವೆ, ಮುಂತಾದ ಸಂಘ ಸಂಸ್ಥೆಗಳು ಮಾಡ್ತಾ ಇವೆ. ಇವೆಲ್ಲ ಸಂಘ ಸಂಸ್ಥೆಗಳು ಜನರಿಗೆ ಮನರಂಜನೆಯನ್ನು ಕೊಡಲಿಕ್ಕಾಗಿಯೇ ಹುಟ್ಕೊಂಡಿವೆ. ಯಾಕೆಂದರೆ ಇವತ್ತು ಕುಟುಂಬದಲ್ಲಿ ಮನರಂಜನೆ ಮಾಡಿಕೊಳ್ಳುವಷ್ಟು ಸಮಯವೇ ಇಲ್ಲ. ಮನರಂಜನೆಗಾಗಿ ಕುಟುಂಬವನ್ನು ಬಿಟ್ಟು ಹೊರಗಡೆ ಬರುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದು ಉದಾಹರಣೆ ಹೇಳ್ತಾನೆ, ಹಾಸ್ಯ ಸಂಘಗಳು ಅಂತ ಹೇಳಿದೆ ನಾನು, ಹ್ಯೂಮರ್ ಕ್ಲಬ್ಸ್ ಅಂತ. ಏನು ಮಾಡ್ತಾರೆ ಹಾಸ್ಯ ಸಂಘಗಳಲ್ಲಿ ಅಂದರೆ, ಏನೂ ಇಲ್ಲ, ಅಲ್ಲಿ ಹೋಗಿ ನಗ್ತಾರೆ, ಜೋರಾಗಿ ನಗ್ತಾರೆ. ನಕ್ಕು ತಮ್ಮ ಎಲ್ಲ ಟೆನ್ಷನ್ನನ್ನು ದೂರ ಮಾಡ್ಕೊಂಡು ಬರ್ತಾರೆ. ಆ ನಗುವುದಕ್ಕಾಗಿಯೇ ದುಡ್ಡು ಕೊಟ್ಟು ಸಂಘದ ಸದಸ್ಯರಾಗ್ತಾರೆ. ಅಂದರೆ ನಾವಿವತ್ತು ಮನರಂಜನೆಯನ್ನು ಕೊಂಡುಕೊಂಡು ಅನುಭವಿಸ್ತಾ ಇದ್ದೇವೆ. ಯಾಕೆ? ಕುಟುಂಬದಲ್ಲಿ ಮನರಂಜನೆ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದಾರೆ ಜನ. ಹೀಗಾಗಿ ಈಗಿನ ಕಾಲದಲ್ಲಿ ಕುಟುಂಬದ ಸದಸ್ಯರು ಮನರಂಜನೆಗಾಗಿ ಕುಟುಂಬವನ್ನು ಆಶ್ರಯಿಸದೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಆಶ್ರಯಿಸ್ತಾ ಇದ್ದಾರೆ, ಸದಸ್ಯತ್ವವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಮನರಂಜನೆಗಾಗಿ ಜನರು ಮನೆಯಿಂದ ಹೊರ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇದು ಕುಟುಂಬದ ಕಾರ್ಯಗಳಲ್ಲಿ ಆಗಿರುವಂತಹ ಮತ್ತೊಂದು ಬದಲಾವಣೆ. ಇವು 6 ಬದಲಾವಣೆಗಳು ಕುಟುಂಬ ಮಾಡುವಂತಹ ಕಾರ್ಯಗಳಲ್ಲಿ ಆಗಿರುವ ಬದಲಾವಣೆಗಳು. ಅಂದರೆ ಮೊದಲಿನ ಕಾಲದ ಕುಟುಂಬ ನಿರ್ವಹಿಸ್ತಾ ಇದ್ದಂತಹ ಈ 6 ಕಾರ್ಯಗಳನ್ನು ಇವತ್ತಿನ ಕಾಲದ ಕುಟುಂಬಗಳು ನಿರ್ವಹಿಸ್ತಾ ಇಲ್ಲ. ಈ ಎಲ್ಲ ಬದಲಾವಣೆಗಳು, ಒಂದು ಕುಟುಂಬದ ರಚನೆಯಲ್ಲಿ ಆಗಿರುವ ಬದಲಾವಣೆಗಳು, ಎರಡನೇದು ಕುಟುಂಬದ ಕಾರ್ಯಗಳಲ್ಲಿ ಆಗಿರುವಂತಹ ಬದಲಾವಣೆಗಳು. ಇವುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಿದೆ ನಿಮಗೆಲ್ಲರಿಗೂ. ಥ್ಯಾಂಕ್ ಯು. ಧನ್ಯವಾದಗಳು.